ನಮಸ್ಕಾರ. ಇವತ್ತು ಚಿಕ್ಕಮಂಗ್ಳೂರಲ್ಲಿ ಒಂದು ಮಳ್ಳೆನಹಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಒಂದು ದೇವಿರಮ್ಮ ಅಂತ ಒಂದು ಬೆಟ್ಟ ಇದೆ. ಆ ಬೆಟ್ಟಕ್ಕೆ ಹತ್ತೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ನಾನು, ನನ್ನ ತಮ್ಮ ಮತ್ತು ನನ್ನ ಕಸಿನ್ಸ್ ಇಬ್ಬರು ಓಡ್ತಾಯಿದ್ದೀವಿ. ಇವನು ಚೇತನ್ ಅಂದ್ಬಿಟ್ಟು, ಮಲ್ಲೇಶ, ನನ್ನ ತಮ್ಮ ನಂದೀಶ್ ಅಂದ್ಬಿಟ್ಟು. ಇದು ಸ್ಟಾರ್ಟಿಂಗ್ ಪಾಯಿಂಟು. ಯಾರೋ ನಮಸ್ಕಾರ ಮಾಡಿ ಕರ್ಪೂರ ಹಚ್ಚಿದ್ದಾರೆ. ಆವಾಗಲೇ ಸುಮಾರು ಜನ ರಾತ್ರಿಯೇ ಹೋಗ್ಬಿಟ್ಟು ಕೆಳಗೆ ಇಳಿತಾ ಇದ್ದಾರೆ. ನಾವು ತಾಳಿದವನು ಬಾಳಿ ಅಂದ್ಬಿಟ್ಟು ನಿಧಾನಕ್ಕೆ ಹೋಗೋಣ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮುಂದೆ ಏನಾಗುತ್ತೆ ಅಂತ ತೋರಿಸ್ತಾ ಇರ್ತೀನಿ ಮತ್ತೆ. ಈಗ ಬೆಳಗ್ಗೆ 6:15 ಸ್ಟಾರ್ಟ್ ಮಾಡಿರೋದು. 6:20 ಅಂತೆ. ಇದೇ ಬೆಟ್ಟ ದೂರದಿಂದ ಕಾಣ್ತಾ ಇದೆ. ಕೆಳಗಡೆ ಬೇಸಿಕಲಿ ಬೇಸಿಂದ ಕಾಣ್ತಾ ಇರೋದು ಬೆಟ್ಟ ಇದು. ಅಲ್ಲಿ ಹತ್ತಬೇಕು. ಇದು ಬೇಸಿಂದ ಕಾಣ್ತಾ ಇರೋದು ಬೆಟ್ಟ ಇದು. ಅದು ಸ್ಟೀಪ್ ಅಷ್ಟೊಂದು ಕಾಣುತ್ತಲ್ಲ, ಬೇರೆ ಕಡೆಯಿಂದ ನೋಡಿದ್ರೆ ಆ್ಯಂಗಲಲ್ಲಿ ಜಾಸ್ತಿ ಸ್ಟೀಪ್ ಕಾಣುತ್ತೆ. ಎಂಜಿ ಈ ರೋಡು ದೇವಸ್ಥಾನದ ಕಡೆಯಿಂದ, ಕೆಳಗಡೆ ಇರೋ ದೇವಸ್ಥಾನದ ಕಡೆಯಿಂದ ಬರೋದು. ಇನ್ನೊಂದು ರೋಡು ಇದು. 2 ರೋಡು ಜಾಯ್ನ್ ಆಗಿ ಇಲ್ಲಿ ಮೇಲ್ಗಡೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಕ್ರೌಡು ಸುಮಾರು ಜನ ಆವಾಗಲೇ ಮೇಲೆ ಇದ್ದಾರೆ ನೋಡಿ. ಸ್ಟೀಪ್ನೆಸ್ ಸ್ಟಾರ್ಟ್ ಆಗ್ತಾಯಿದೆ. ಬ್ರೆತ್ಲೆಸ್ನೆಸ್ ಫೀಲ್ ಆಗ್ತಾಯಿದೆ. ಒಂದು ಟಿಪ್ಪು ನೋಡಿ, ಮತ್ತೆ ಟರ್ನ್ ಬರ್ತದೆ. ಆ್ಯಂಬುಲೆನ್ಸ್ ಫೆಸಿಲಿಟೀಸು ಮತ್ತು ಪೊಲೀಸ್ ಸೆಕ್ಯೂರಿಟಿ ಅವಾಗ ಇದೆ. ಟಾರ್ ರೋಡ್ ಎಂಡ್ ಆಗಿದೆ. ಈಗ ಇಲ್ಲಿ ಕಾಂಕ್ರೀಟ್ ರೋಡ್ ಸ್ಟಾರ್ಟ್ ಆಗ್ತಾಯಿದೆ. ಫ್ರೀ ಡ್ರಿಂಕ್ಸು, ಚೇತನ್ ಸ್ಟಾರ್ಟ್ ಆಗ್ತದೆ ಈಗ. ಅದು ಆ ಕಡೆ ಬರೋರಿಗೆ, ಇದು ಹೋಗೋರಿಗೆ. ಇವು ನೋಡಿ ಹೇಗಿದೆ. ಸ್ಟೆಪ್ ಸ್ಟಾರ್ಟು. ನೋಡಿ ಹೆಂಗಿದೆ ಅಲ್ಲಿ. ನೋಡಪ್ಪ, ಹೆಂಗೆ ಹೋಗ್ಬೋದಾ? ಹೋಗಕ್ಕಾಗತ್ತಾ ಇಲ್ವಾ? ಹತ್ಬೋದಾ? ತುಂಬಾ ಜನ ಹತ್ತಬೇಡಿ ಅಂತ ಹೇಳ್ತವ್ರೆ. ನಿಮ್ದು ಫೀಡ್ಬೇಕು ಹೇಳೋಣ. ಇಲ್ಲ ಹುಡುಗಿ ಕೊಡಲ್ಲ ನಿನ್ಗೆ, ಮಾತಾಡಕ್ಕೂ ನಾಚಿಕತ್ತಿಲ್ಲ. ಮತ್ತೆ ನಾಚಿಕತ್ತಿಲ್ಲ ಅಲ್ಲ, ಹತ್ಬೋದ ಮೇಲೆ? ತುಂಬಾ ಜನ ಫೀಡ್ಬ್ಯಾಕ್ ಹೇಳ್ತಿದ್ದಾರೆ, ಹತ್ತಕ್ಕೆ ಬರಬೇಡಿ, ಹೊಂಟಾಗಿ ಹಿಂದಕ್ಕೆ ಅಂತ ಹೇಳ್ತಾ ಇದಾರೆ. ಹೋಗ್ಬೋದಾ? ಅದಕ್ಕೆ ಒಂದಷ್ಟು ಜನ ಕೇಳೋ ಒಂದು ಮಾಡ್ತಾ ಇದೀವಿ. ನೋಡಿ ಅದನ್ನು ಹತ್ತಬೇಕು. ಕ್ರೌಡ್ ತುಂಬ ಇದೆ. ಕ್ರೌಡೆಲ್ಲ ಜಾಮ್ ಆಗಿದೆ. ಇದು ಆಫ್ ಪಾಯಿಂಟಿಂದ ಕಾಣ್ತಾರೆ ವ್ಯೂ ಕೆಳಗಡೆಗೆ. ಜಾಮ್ ಆಗಿದೆ, ಹೋಗ್ತಾನೆ ಇಲ್ಲ. ಕ್ರೌಡ್ ಸ್ಟಾಪ್ ಆಗಿಬಿಟ್ಟಿದೆ. ಇಲ್ಲಿ ಬೆಳಗಿನ ಜಾವ ಬಂದವರು ಆರಾಮಾಗಿ ಹತ್ತು ಹೋಗ್ಬಿಟ್ಟಿದ್ದಾರೆ. ಈಗೆಲ್ಲ ದಾರಿಯಲ್ಲಿ ಎಕ್ಕುಟ್ಟಾಗಿದೆ, ಈಗೇನು ಮಾಡೋಕ್ಕಾಗಲ್ಲ. ನಮ್ಮ ಹಿಂದೆಗಡೆನೂ ಕ್ರೌಡ್ ಭಯಂಕರ ಇದೆ. ಹಾಯ್
ಸೈಡ್ ಬಿಡ್ರಿ ಸ್ವಲ್ಪ ಹತ್ತವ್ರಿಗೆ. ಎಲ್ಲ ಬೇರೆ ಬೇರೆ ಅಡ್ಡದಾರಿಗಳು ಎಲ್ಲ ಹಿಡಿದು ಹಿಂಗಾಗಿದೆ. ಇದು ರೆಗ್ಯುಲರ್ ದಾರಿ. ಅಣ್ಣ ಹೇಳಿದ್ನಲ್ಲ ನಾಟಿ ಕೋಳಿ ನಾವು ಮೈನ್ ರೋಡಲ್ಲಿ ರಶ್ ಇದೆ ಅಂದ್ಬಿಟ್ಟು ಅಡ್ಡದಾರಿ ಹಿಡಿದ್ಬಿಟ್ಟು ಅಡ್ಡದಾರಿಲಿ ಈ ಥರ ಕಷ್ಟ ಅನ್ಭವಿಸ್ತಾ ಇದ್ದೀವಿ. ನೋಡಿ ಭಾರಿ ಕಷ್ಟ ಆಗಿದೆ, ಸ್ಕಿಡ್ ಆಗ್ತಾಯಿದೆ, ಜಾರುತ್ತೆ. ತಿರುಗಿ ನೋಡೋಕ್ಕೆ ಭಯ ಆಗ್ತಾ ಇದೆ. ಆ್ಯಕ್ಚುಲಿ ಏನು ಕಾಣ್ತಾ ಇಲ್ಲ ಇಲ್ಲಿ ಇದು ಜಾಮ್ ಆಗಿದೆ ಫುಲ್. ನೋಡಿ ಭಾರಿ ಆಲ್ಮೋಸ್ಟ್ 45 ಡಿಗ್ರಿ ಆ್ಯಂಗಲ್ ಸ್ಟೀಪರ್ ಇದೆ ಇದು ಕ್ರಾಸು. ನಾನು ವೀಡಿಯೋ ತೆಗೋಕೆ ಆಗ್ತಾಯಿಲ್ಲ, ಅಡ್ಡದಾರಿಲಿ ಬಂದ್ಬಿಟ್ಟು ತಲೆ ಸುತ್ತಾ ಇದೆ. ಭಾರಿ ಕಷ್ಟಪಟ್ಟು ಇಲ್ಲಿ ಬಂದಿದ್ದೀನಿ. ನಾನು ತಮ್ಮರಾಜನ ವೀಡಿಯೋ ಮಾಡ್ತಾವನೆ. ಮಾಡ್ತೈತೆ ಏನೋ ಟ್ರೈ ಮಾಡ್ತಾ ಇದ್ದೀವಣ್ಣ. ಇಲ್ಲ ಭಾರಿ ಕಷ್ಟ ಇದೆ, ಸ್ಲಿಪ್ಪರಿ, ನಾಟ್ ಅವರ್ ಐಡಿಯಲ್ ರೋಡ್. ಲಾಸ್ಟ್ 2 ಟೈಮ್ಸು ಈ ಥರ ಬಂದಿರಲಿಲ್ಲ, ಕ್ಲೀನಾಗಿತ್ತು ಸ್ವಲ್ಪ ಜರ್ನಿ. ಇದು ಎಕ್ಸ್ಪೆಕ್ಟೇಷನ್ ಒಳ್ಳೇದಾಗುತ್ತೆ. ಸ್ಲಿಪ್ಪರಿ ಅನುಕೂಲ ಆಗಲಿ ಅಂತ ದಾರ ಕಟ್ಟಿದ್ದಾರೆ. ದಾರ ಇಟ್ಕೊಂಡೇ ಇಳಿಬೇಕು, ಇಲ್ಲಾಂದ್ರೆ ಭಾರಿ ಕಷ್ಟ ಆಗ್ತದೆ. ನೋಡಿ ಇಂಥ ಬಾಟಲ್ ಕಳ್ಳಲ್ಲಿ ಜಾಮ್ ಆಗಿಬಿಟ್ರೆ ಟ್ರಾಫಿಕ್ಕೇ ಮೂವ್ ಆಗಲ್ಲ. ಸ್ಟೀಪ್ ವಿಡಿಯೋ ಅಣ್ಣ ಬಣ್ಣ ಇಲ್ಲಿ ಅಣ್ಣ ಸ್ವಲ್ಪ ತಗೋಣ ಸ್ಟಿಮ್ ಕೈ ಹಿಡಿ. ಹಾಂ ಓ ಇಲ್ಲ ಬರಲೇ ಇಲ್ವಾ? ಹಾಂ ಜೈ ಜೈ ಬಜರಂಗ ಬಲಿ. ವೈರಪ್ ಕಟ್ಕಿಟ್ಟಾಗ್ಬಿಟ್ರೆ ಹೆಂಗಣ ಇದು? ಸಾವಿರಾರು ಜನ ಬಿಡ್ತಾರೆ. ನೆಗೆಟಿವ್ ಮಾತಾಡಂಗಿಲ್ಲ. ಅಯ್ಯಯ್ಯಪ್ಪ ಹಗ್ಗ ಡೇಂಜರ್ ಅಪ್ಪು, ಡೇಂಜರ್ ಹಗ್ಗು ಅಣ್ಣ. ವೈರಪ್ಪ ಏನಾದ್ರು ಕಟ್ಟಾದ್ರೆ ಜೇನ್ ಗೂಡು ಥರ ಕಳಕ ಬಿದ್ದೈತ್ರಲ್ಲ. ಅಮ್ಮ ಹಾಂ ಕ್ರೌಡ್ ನೋಡ್ರಪ್ಪ, ಮ್ಯಾಸಿವ್. ಈ ಕ್ರೌಡ್ ಕ್ಲಿಯರ್ ಆಗಕ್ಕೆ ಒಂದು ಗಂಟೆ ಬೇಕಾಗುತ್ತೆ ಹೆಚ್ಚು ಕಡಿಮೆ. ಲಾಸ್ಟ್ 2 ಸಲ ಬಂದಾಗಲೂ ಇದೇ ಥರ ಇತ್ತು ಕ್ರೌಡು. ಸುಮ್ಮನೆ ಥರ ನಾವು ಅಲ್ಲಿ ದಟ್ ಇಸ್ ದ ಪೀಕ್. ತೋಟ ಕಾಣ್ತಾ ಇರೋದೇ ಪೀಕು, ಅಲ್ಲೇ ದೇವರು ಇರೋದು. ದೇವ್ರು ನೋಡೋದಕ್ಕೆ ಒಂದು 10 ಸೆಕೆಂಡು ಟೈಮ್ ಸಿಗೋದಿಲ್ಲ, ಅಷ್ಟು ತಳ್ತಾ ಇರ್ತಾರೆ. ಪೀಕ್ ನೋಡೋಣ ಕೆಳಗಡೆ ಹೆಂಗಿದೆ ಅಂತ. ಐದು ನಿಮಿಷ ಒಂದು ಅರ್ಧ ಗಂಟೆ ಇಲ್ಲಿದೆ. ಆಲ್ಮೋಸ್ಟ್ ಎಂಟು ಬಂದಿದ್ವಿ. ಫುಲ್ ಸ್ಟೀಪು, ತಂತಿ ಇಟ್ಕೊಂಡು ಹತ್ತುತ್ತಾ ಇದ್ದೀವಿ. ಡಿಫಿಕಲ್ಟ್ ಸ್ಟ್ರೆಚ್ಚು. ಲಾಸ್ಟ್ 10 minutes ಜರ್ನಿ. This is the pinnacle, highest point almost.
ಏನ ಇದು ಯಾಕೋ ಏನಿದು ನಿಲ್ಬೇಡಿ ಗಣೇಶ ಹೋಗಿ ನಿಲ್ಬೇಡಿ ಪಿನಾಕಲ್ ಅದು ಆಲ್ಮೋಸ್ಟ್ ಎಲ್ಲ ಸೋಷಲ್ ಸರ್ವಿಸ್ ಮಾಡೋರು. ಇದು ಕೆಳಗಿಳಿತಾ ಇದು ಎಲ್ಲ ಒಂದೊಂದು ದಾರಿಲಿ ಹೋಗ್ತಾ ಇದ್ದಾರಲ್ಲ. ಎರಡು ರೂಟ್ ಇದೆ ಮಾಮೂಲಿ. ಈಗ ಒಂದು ಈ ಕಡೆ ಹೋಗೋದು ಅದು ನಾವು ಬಂದ ರೂಟು, ವಾಪಸ್ಸು ಈ ಕಡೆ ಹೋಗ್ತಾ ಇರೋದೆಲ್ಲ ಇದು ಮಾಣಿಕ್ಯದಾರ ರೂಟ್ ಹೋಗ್ತಾ ಇರೋದು. ಬಟ್ ಇದು ಶಾರ್ಟು, ಬಟ್ ವೆರಿ ಸ್ವಲ್ಪ ಪೀಕ್ ಜಾಸ್ತಿ ಹತ್ತಬೇಕು. ಇದು ಲಾಂಗ್ ಡಿಸ್ಟೆನ್ಸ್, ಜಾಸ್ತಿ ಟೈಮ್ ತಗೊಳುತ್ತೆ. ರಿಲೇಟಿವ್ಲಿ ಬೆಟರ್, ಲೆಸ್ ಸ್ಟೀಪರ್. ಇಲ್ಲಿ ಬೆಟ್ಟ ಎಷ್ಟು ಕಷ್ಟ ಇಲ್ಲಿ ಬೆಟ್ಟ ಹತ್ತೋದು ಎಷ್ಟು ಕಷ್ಟ ಆಗಿತ್ತು ಅದಕ್ಕಿಂತ ಡಬಲ್ ಇಳಿಯೋದು ಕಷ್ಟ ಆಗ್ತಾಯಿದೆ. ತುಂಬ ಸ್ಲಿಪ್ ಆಗ್ತಾಯಿದೆ. ಒಂದು ದೊಣ್ಣೆ ತೊಗೊಬಿಟ್ಟಿದ್ದೀನಿ ಸಪೋರ್ಟ್ಗೆ ಅಂತ, ಇಲ್ಲಾಂದರೆ ಭಾರಿ ಕಷ್ಟ. ನೀಸೆಲ್ಲ ಜರ್ಕ್ ಹೊಡಿತಾ ಇದೆ, ಭಯಂಕರ ಇದೆ ಸ್ಟೀಪು. ಫುಲ್ಲು ಸ್ಲಿಪ್ಪರ್ ಹೊಡಿತಾ ಇದೆ. ಸುಮಾರು ಜನ ಜಾರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ ಎಲ್ಲ ಹೆಂಗೆ ಜಾರ್ತಾ ಇದ್ದಾರೆ ಅಂತ. ಅಲ್ಲಿ ನೋಡಿ ಹೆಂಗೆ ಜಾರ್ತಾ ಇದ್ದಾರೆ ಅಂತ. ಆಲ್ಮೋಸ್ಟ್ ಸುಮಾರು ಇಳಿದಿದ್ದೀನಿ. ದೊಣ್ಣೆ ಇಟ್ಕೊಂಡು ಇಳ್ದಿದ್ದಾಯಿತು. ಯಾರು ಸಪೋರ್ಟ್ ಬೇಕು ಅಂತ ಆ ದೊಣ್ಣೆನ ಯಾರಿಗೂ ಬೇರೆ ಕೊಟ್ಟಿದ್ದಾಯಿತು. ಇಷ್ಟೊತ್ತು ನಾನು ದೊಣ್ಣೆ ಇಟ್ಕೊಂಡು ಇಳ್ದಿದ್ದಾಯಿತು. ದೊಣ್ಣೆ ಕೊಟ್ಬಿಟ್ಟೆ ಯಾರಿಗೂ ಬೇಕಿತ್ತಾ? ಯಾರು ಬೇಕು ಅಂತ ಇಸ್ಕೊಬಿಟ್ರಲ್ಲ. ಮಲ್ಲೇಶ ಬೇರೆ ಕೊಡು ಅಂತ ಹೇಳ್ಬಿಟ್ಟ. ಅಲ್ಲಿ ದೊಣ್ಣೆ ನೋಡಿ ಗುರು ಹೆಂಗೆ ಇಳಿತಾ ಇದ್ದೀನಿ ಸ್ಟೀಪ್ಗೆ. ಇಡೀಪ ಇಲ್ಲಿ ಮಹೇಶ್ ಇದು ಮಲ್ಲೇಶು ಸಖತ್ ಫಾಸ್ಟಾಗಿ ಒಳ್ಳೆ ಕುರಿಗಳು ಹತ್ತದಂಗೆ ಕುಂತವ್ರೆ. ನಾವು ಹಿಂದೆ ಮುಂದೆ ನೋಡಿಕೊಂಡು ಸಖತ್ ನಿಧಾನಕ್ಕೆ ಇಳಿತಾ ಇದ್ದೀವಿ. ನೋಡಿ ಕೋಲ್ಗಳು ಇಟ್ಕೊಂಡು ಹತ್ತುತ್ತಾರೆ ಜನಗಳು. ಇದೆಲ್ಲ ನಡೆದು ಎಲ್ಲ ಹುಲ್ಲೆಲ್ಲ ಕಿತ್ತಾಗಿ ನೆಕ್ಸ್ಟ್ ದಾರ ಇಟ್ಕೊಂಡು ಹೋಗಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಇದು ಇಟ್ಕೊಂಡು ನಡೆದ್ರೆ ಸ್ವಲ್ಪ ಸುಲಭವಾಗಿ, ರಿಲೇಟಿವ್ಲಿ ಸ್ವಲ್ಪ ಫಾಸ್ಟಾಗಿ ನಡಿಬೋದು, ಸೇಫಾಗಿ ನಡಿಬೋದು. ಸೊ ಇಲ್ಲಿ ತನಕ ಯಾವುದೂ ಸಪೋರ್ಟ್ ಇಲ್ಲ. ಇಲ್ಲಿಂದ ಸಪೋರ್ಟ್ ಇದೆ, ಆ ಕಲ್ಲಿಂದ ಸಪೋರ್ಟ್ ಇದೆ. ಆಮೇಲಿಂದ ನಡ್ಕೊಬರ್ಬೇಕು. ನೋಡಪ್ಪ ಇಲ್ಲಿಂದ 2 ರೋಪ್ ಇದೆ. ಒಂದು ಇಳಿಯೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ, ಇದು ಹೊತ್ತುತ್ತಾ ಇದ್ದಾರೆ, ಇದು ಇಳಿತಾ ಇದ್ದಾರೆ. ಇದು ಇಳಿಯೋಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡಿ ಎಲಿವೇಶನ್ 1600 ಮೀಟರ್ಸ್ ಇದೆ. ಎಲಿವೇಶನ್ 1600 ಮೀಟರ್ಸ್. ಮಡ್ ಸ್ಟೆಪ್ಸ್ ಬಂದ್ವಿ ಇಳಿತಾ. ಇದಾದಮೇಲೆ ಮಾಮೂಲಿ ಕಾಂಕ್ರೀಟ್ ಸ್ಟೆಪ್ಸು, ಅದಾದಮೇಲೆ ಟಾರ್ ರೋಡು. ಹಂಗೆ ಬಂದರೆ ಎಂಡ್ ಆಗ್ತಾ ಕೆಳಗಡೆ ಬರ್ತಾ ಇದ್ದೀವಿ ಅಂತ ಅರ್ಥ. ಸೊ 1 ಸ್ಟೇಜ್ ಮುಗಿದಿದೆ, ಇನ್ನು 3 ಸ್ಟೇಜ್ ಇದೆ ಇಳಿಯೋದಕ್ಕೆ.
ಮೇಯ್ನ್ ದಾರಿ ಜಾಸ್ತಿ ಕ್ರೌಡ್ ಆಯಿತು ಅಂತ ಸ್ವಲ್ಪ ಅಡ್ಡದಾರಿ ಹಿಡ್ದಿದ್ದೀನಿ. ಅಡ್ಡದಾರಿನೂ ಸ್ವಲ್ಪ ಏನಪ್ಪ ಅಡ್ಡದಾರಿ ಅಂದರೆ ಸ್ವಲ್ಪ ಸ್ಟೀಪ್ ಇರುತ್ತದೆ, ಈ ಥರ ಸ್ವಲ್ಪ ಸ್ಟೀಪ್ ಇರ್ತದೆ. ಆದರೆ ಬೇಗ ಹೋಗ್ಬೋದು ಮತ್ತು ಟ್ರಾಫಿಕ್ ಜಾಮ್ ಆಗಿರೋದಿಲ್ಲ, ಅಂದರೆ ಜನಗಳು ನಿಂತಿರೋದಿಲ್ಲ, ಸ್ವಲ್ಪ ಬೇಗ ಬೇಗ ಹೋಗ್ಬೋದು. ಒಂದಷ್ಟು ಜನ ಇನ್ನೂ ಹತ್ತುತ್ತಾ ಇದ್ದಾರೆ, ಒಂದಷ್ಟು ಜನ ಇಳಿತಾ ಇದ್ದಾರೆ. ನೋಡುವಂಥ ಅಡ್ಡದಾರಿ ಇಟ್ಕೊಂಡೆಲ್ಲ ಬರ್ತಾ ಇರ್ತಾರೆ ಮಧ್ಯ. ಆಲ್ಮೋಸ್ಟ್ ಅರ್ಧ ದಾರಿಗೆ ಬಂದಿದ್ದೀವಿ. ಈಗ ಇಲ್ಲೇ ಸ್ವಲ್ಪ ಚಪ್ಪಲಿಯನ್ನು ಬಿಟ್ಬಿಟ್ಟು ಹೋಗಿದ್ವಿ. ಇಲ್ಲಿಂದ ಚಪ್ಪಲಿ ಹಾಕ್ಕೊಂಡು ಸೂಕ್ತ ಅಲ್ಲ ಅಂದ್ಬಿಟ್ಟು ಚಪ್ಪಲಿ ತೊಗೊಳ್ಬೇಕೀಗ. ಚಪ್ಪಲಿ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು. ನನ್ನ ಕಸಿನ್ ಚಪ್ಪಲಿ ಮಡಗಿರ್ತಾನೆ ಇಲ್ಲೆಲ್ಲ. ಥ್ಯಾಂಕ್ ಯು ಚೇತನ್. ಅಬ್ಬಾ ಅರ್ಧ ದಾರಾಗಿದೆ. ಅದೇ ಹಾಫ್ ವೇ ಪಾಯಿಂಟ್, ಅದು ಆರ್ಚ್ ಕಟ್ತಾರದ ಹಾಫ್ ವೇ ಪಾಯಿಂಟ್. ಈಗ ಮಾಮೂಲಿ ಮಡ್ ಸ್ಟೆಪ್ಸಿಂದ ಇದು ಕಾಂಕ್ರೀಟ್ ಸ್ಟೆಪ್ಸಿಗೆ ಬರ್ತಾಯಿದ್ವಿ. ಆಲ್ಮೋಸ್ಟ್ 50% ಮುಗಿದಿದೆ ಜರ್ನಿ. ಅರ್ಧ ಜರ್ನಿ ಆಗಿದೆ. ಹೆಚ್ಚು ಕಡಿಮೆ ಹಂಗೆ ಅನ್ಕೋ. ಇನ್ನೂ ಸುಮಾರು ಜನ ಹತ್ತುತ್ತಾ ಇದ್ದಾರೆ, ಇನ್ನೂ ಸುಮಾರು ಜನ ಇಳಿತಾ ಇದ್ದಾರೆ. ಎಲ್ಲ ಬಿರು ಇಳಿತಾ ಇದ್ದಾರೆ, ಎಲ್ಲೆಲ್ಲೋ ಇಳಿತಾ ಇದ್ದಾರೆ. ಹಾಫ್ ವೇ ಪಾಯಿಂಟ್ ಬಂದಿದ್ದೀವಿ. 1380 ಮೀಟರ್ಸ್ ಎಲಿವೇಶನ್. ಎಲ್ಲ ಫೋಟೋ ಗಿಟ್ಟ ತಗೋತಾ ಇರ್ತಾರೆ. ಇಲ್ಲಿಂದ ಮತ್ತೆ ಕಾಂಕ್ರೀಟ್ ರೋಡ್ ಸ್ಟಾರ್ಟ್ ಆಯಿತು. ಕಾಂಕ್ರೀಟ್ ರೋಡ್ ಆದಮೇಲೆ ಇನ್ನೂ ಸ್ಟೆಪ್ಸ್ ಇದೆ. ಓಕೆ, ಅದಾದಮೇಲೆ ಟಾರ್ ರೋಡ್ ಸ್ಟಾರ್ಟ್ ಆಗುತ್ತೆ. ಇನ್ನೆಲ್ಲ ರಿಲೇಟಿವ್ಲಿ ಸ್ವಲ್ಪ ಓಕೆ, ಹೇಗೆ ನಡಿಬೋದು. ಏನೋ ಆಗಿದೆ, ಹೋಗ್ತಾ ಇದ್ದಾರೆ ಎತ್ಕೊಬರೋಕ್ಕೆ. ಇದು ಈ ಟ್ರಿಪ್ ಸ್ಟಾರ್ಟ್ ಆದಮೇಲೆ 4ನೇ 5ನೇವ್ರದ್ದು ಎತ್ಕೊಂಡು ಹೋಗ್ತಾ ಇರೋದು ಪೇಷಂಟು. ಆ್ಯಂಬುಲೆನ್ಸ್ ಸೌಂಡು. ಬೆಟ್ಟ ಇಳಿದು ಕೆಳಗಡೆ ಬಂದ್ವಿ, ಬೇಸಿಗೆ ಬಂದಿದ್ವಿ. ಇದು ಬೇಸು. ಈ ಬೇಸಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. 1 ಕಿಲೋಮೀಟ್ರ್ ಆಗುತ್ತೆ ಮೋಸ್ಟ್ಲಿ. ಬೇಸ್ ಊರೊಳಗೆ ಆ್ಯಕ್ಚುಲಿ ಟೆಂಪಲ್ ಇದೆ, ದೊಡ್ಡ ಟೆಂಪಲ್. ಅದು ತೋರಿಸ್ತೀನಿ ಅದನ್ನ ಈಗ ನಿಮಗೆ. ಇದೇ ಬೆಟ್ಟ ನಾವು ಹತ್ತಿದ್ದು. ನೋಡೋರು ಭಯ ಆಗುತ್ತೆ, ಹತ್ತಿದ್ದ ಅನ್ಸುತ್ತೆ. ಟೆಂಪಲ್ ಹತ್ರ ಬಂದಿದ್ದೀವಿ ಈಗ. ಇದು ಮೇಯ್ನ್ ಟೆಂಪಲ್ಲು. ಅದು ವರ್ಷಕ್ಕೊಂದ್ಸಲ ಈ ಟೆಂಪಲಿಂದ ಮೇಲ್ಗಡೆ ತಗೊಂಡು ಹೋಗ್ತಾರೆ. ಇದು ದ ಮೇಯ್ನ್ ಟೆಂಪಲ್. ಒಳಗಡೆಗೆ ವಿಡಿಯೋ ಅಲ್ಲೋ ಇದೆಯಾ ಇಲ್ಲವೋ ಗೊತ್ತಿಲ್ಲ, ನೋಡೋಣ. ಇದು ಅಲ್ಲಿ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಸರೌಂಡಿಂಗು. ಬನ್ನಿ ಸರ್, ಇಲ್ಲಿ ಸ್ಟಾರ್ಟ್ ಆಯಿತು ಟೆಂಪಲ್ ಎಂಟ್ರೆನ್ಸು. ಅದೇಪ್ಪ ನಡ್ಕೊಂಡು ಹೋಗಿ ಮತ್ತೆ ಇನ್ನೇನು ಮಾಡ್ತೀರಾ. ಚೆನ್ನಾಗಿದೆ ಎಲ್ಲ ದೇವಸ್ಥಾನದ ವ್ಯವಸ್ಥೆ ಎಲ್ಲ. ಒಂದು ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ಹಿಂಗೀಗ. ಆಮೇಲೆ ಫಸ್ಟು ಗಣಪತಿ ದೇವಸ್ಥಾನ ಇದೆ, ಆಮೇಲೆ ಇನ್ನೊಂದು ಯಾವುದೋ ಒಂದು ದೇವಸ್ಥಾನ ಇದೆ, ಆಮೇಲೆ ದೇವಿರಮ್ಮನ ದೇವಸ್ಥಾನ. ಟೆಂಪಲ್ ಹತ್ರ ಬರ್ತದ್ದು. ಒಳಗಡೆ ಹೋಗ್ಬೇಕಾದ್ರೆ ಬಿಡೋದಿಲ್ಲ ಅನಿಸುತ್ತೆ ವ್ಯೂ ಮಾಡೋದಕ್ಕೆ, ಟೆಂಪಲ್ದು ವಿಡಿಯೋ ಮಾಡೋದಕ್ಕೆ. ಸೊ ಹೊರಗಡೆಯಿಂದ ಮಾತ್ರ ತೆಗಿಯೋಕ್ಕಾಗೋದು. ಇದು ಇಂಟೀರಿಯರು ದೇವಸ್ಥಾನದ್ದು ಆಫೀಸು. ಇದು ವಿಶ್ರಾಂತಿ ಅಂತ ಜಾಗ ಕೊಟ್ಟಿದ್ದಾರೆ, ಜನಗಳು ಸುಮ್ಮನೆ ಕೂತಿದ್ದಾರೆ. ಇದು ಟೆಂಪಲ್ ವ್ಯೂ. ಇದೆಲ್ಲ ಟೆಂಪಲ್ ವ್ಯೂ. ಲಾಸ್ಟ್ 3-4 ಇಯರ್ಸಿಂದ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ.
5 ಇಯರ್ಸ್ ಆಗಿರ್ಬೋದು ಅನಿಸುತ್ತೆ. ತುಂಬ ಮೇಜರ್ ಡೆವಲಪ್ಮೆಂಟ್. ನಾನು 3 ಇಯರ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೈಡ್ ವ್ಯೂ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಜರ್ನಿ. 6 ಗಂಟೆ 6:10ಕ್ಕೆ ಸ್ಟಾರ್ಟ್ ಆಗಿದ್ದು. 3:45 4 ಗಂಟೆಗೆ ಎಂಡ್ ಆಗ್ತಾ ಇದೆ. 3:45 4 ಗಂಟೆ ಆಲ್ಮೋಸ್ಟ್ ಸುಮಾರು ಟೈಮ್ ತೊಗೊಂಡಿದ್ದೆ. ಜರ್ನಿ ಎಂಡ್ ಮಾಡ್ತಾ ಇದೆ ಇವಾಗ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ನೋಡಿ, ಇದು ಬೆಟ್ಟನ ಒತ್ತಿದ್ದು ಇವತ್ತು ಬೆಳಿಗ್ಗೆ. ಭಯಂಕರ ಸ್ಟೀಪ್ ಆಗಿದೆ ಆ ಕಡೆಯಿಂದ ಬಂದರೆ ನೋಡಿ.